ಮಹಾಮಹಿಮನಾದ ಪುರುಷೋತ್ತಮ, ನೀನು ನನ್ನನ್ನು ಇಷ್ಟು ಪ್ರೇಮದಿಂದ ಕರೆತಂದು ಇಲ್ಲಿ ಆಧರಿಸುವ ಕಾರಣವೇನು? ಕುಲಹೀನನಾದ ನಾನು ನಿನಗೆ ಸಮಾನನೇ. ದುಡುಕಿ ಮಾತನಾಡಬೇಡ ಕರ್ಣ. ಈ ನಿನ್ನ ತ್ಯಾಗವು, ಪ್ರತಿಭೆಯು, ಉತ್ಸಾಹವು ಕುಲಹೀನನಲ್ಲಿ ಕಾಣುವುದೇ? ಸ್ವಲ್ಪ ಯೋಚನೆ ಮಾಡಿ ನೋಡು. ಪರಮಾತ್ಮ, ನನ್ನ ಗುಣವೆಂತಿದ್ದರೂ ನಾನೋರ್ವ ಸೂತನೆಂಬುದನ್ನು ಈ ಪ್ರಪಂಚವು ಮರೆಯುವಂತಿಲ್ಲವಲ್ಲ ದೇವ. ನಿನ್ನ ಮಾತನ್ನು ನಂಬಲೇ ಬಿಡಲೇ? ನಂಬಿದ ಕ್ಷೇತ್ರಗಳಿಗೆ ನೀನು ಎಷ್ಟು ಹಿತನೋ
ನಂಬಿದ ಮಿತ್ರರಿಗೂ ಅಷ್ಟೇ ಹಿತವನ್ನು ಬಯಸಿದೆ ಸ್ವಾಮಿ. ಹೀನ ಕುಲದವನು ನಾನು. ಪವಿತ್ರವಾದ ಭರತವಂಶ ಸಂಜಾತರು ನನ್ನ ತಮ್ಮಂದಿರೆಂಬ ನಿನ್ನ ಮಾತನ್ನು ನಾನು ಹೇಗೆ ನಂಬಲಿ ದೇವಾ, ಹೇಗೆ ನಂಬಲಿ? ಎಲ್ಲ ನಿನ್ನಲ್ಲಿ ನಾನು ಅಸತ್ಯವನ್ನಾಡುವುದಿಲ್ಲ. ನಿಜವಾಗಿ ನೀನು ಪಾಂಡವ ಜ್ಯೇಷ್ಠ, ಅದು ಆಗಿರಲಿ. ಪಾಂಡವರು ನಿನಗೆ ಮಾಡಿರುವ ಅಪರಾಧವಾದರೆ ಏನು? ನಿರಪರಾಧಿಗಳ ಮೇಲೆ ಕೈ ಮಾಡುವುದು ನಿನ್ನಂತ ಧೀರನಿಗೆ ಒಪ್ಪುವುದೇ? ದೇವ ಕರ್ಣ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯ ನಿನ್ನ ವರಜನಕ, ಕುಂತಿಯೇ ನಿನ್ನ ತಾಯಿ ಕರ್ಣ. ವಾಸುದೇವ, ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವು. ನನ್ನ ಹೆತ್ತ ಮಾತೆಯೂ ಕುಂತಿದ್ದೇವೆ. ಈ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನು ನನ್ನ ವರಜನಕನೇ. ದೇವಾ ದೇವಾ, ನೀನು ಹೇಳುತ್ತಿರುವುದೇನು? ಆಗಲೇ ಬಹಳ ನೊಂದಿರುವ ನನ್ನನ್ನು ಸಂಶಯವೆಂಬ ಕೂಪದಲ್ಲಿ ತಳ್ಳಿ ವ್ಯತಪಡಿಸಬೇಡ. ಮಾತನು ಪ್ರೇಮದಿ ಆಲಿಸುವೀರ, ಮಾತನು ಪ್ರೇಮದಿ ಆಲಿಸುವೀರ, ಸುರತಿರ ಶರಣ ಶರಣರ ತೊರೆವೆ. ನನ್ನ ಮಾತನ್ನು ನಂಬು. ನಿನ್ನ ತಾಯಿಯಾದ ಕುಂತಿಯು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಪಡೆದಳು. ಬಾಲ್ಯ ಚಾಪಲ್ಯದಿಂದ ಅದನ್ನು ಪರೀಕ್ಷಿಸುವುದಕ್ಕಾಗಿ ಸೂರ್ಯನ ಮಂತ್ರವನ್ನು ಜಪಿಸಿ ನಿನ್ನನ್ನು ಪಡೆದಳು. ಲೋಕಾಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು. ಆನಂತರ ಸೂತರು ನಿನ್ನನ್ನು ಸಾಕಿದರು. ರಾಜಾದಿರಾಜನಾಗಲು ಯೋಗ್ಯತೆಯುಳ್ಳ ನೀನು ಪರರ ಕೈಗೊಳಗೆ ಕೈಯೊಡ್ಡಿ ಕುಳಿತುಕೊಳ್ಳುವುದೊಂದು ಕೊರತೆಯಿಲ್ಲವೇ? ವಾಸುದೇವ, ನನ್ನೊಡನೆ ಬಾಕರ್ಣ, ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಳಗುವನು. ಅವರೊಡನೆ ಸಮಸ್ತ ರಾಜ್ಯವನ್ನು ಆಳು. ಪಾಂಡವರಿಂದಲೂ ಕೌರವರಿಂದಲೂ ಓಲೈಸಿಕೊಳ್ಳುತ್ತಾ, ಸಾಮಂತ ರಾಜರುಗಳಿಂದ ಹೊಗಳಿಸಿಕೊಳ್ಳುತ್ತಾ, ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ದರ್ಪದಿಂದ ರಾಜ್ಯಭಾರ ಮಾಡು. ಹಾಗಾದರೆ ನಾನು ಸೂತನಲ್ಲ, ಕುಂತಿಯ ಪುತ್ರ ಕೃಷ್ಣ. ಭೀಮಾರ್ಜುನರು ಯಾವಾಗಲೂ ನನ್ನನ್ನು ಸೂತ ಪುತ್ರನೆಂದು ಹೀಯಾಳಿಸುತ್ತಲೇ ಇರುವರು. ನಾನು ಇಂಥವನೆಂಬುದು ಅವರಿಗೆ ತಿಳಿಯದೇ ಬಿಟ್ಟವಾ? ನಿನ್ನ ವಿಚಾರವು ಯಾರಿಗೂ ತಿಳಿಯದು ಕಣ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ಆದರೆ
ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ತಾಯಿ ಕುಂತಿಯು ದೇವ ಆ ಕರ್ಣನ ನನ್ನ ಕರುಳಿನಲ್ಲಿ ಅದೊಂದು ಬಗೆಯ ಪ್ರೀತಿ ಹುಟ್ಟುವುದೆಂದು ಹೇಳುತ್ತಿದ್ದಳು. ಈಗ ತಾನೇ ನಾನು ಆಕೆಗೆ ಹೇಳಿ ಬಂದಿರುವೆ, ನಿನ್ನನ್ನು ನೋಡಲು ಆಕೆ ಇಲ್ಲಿಗೆ ಬರುವಳು. ಕರ್ಣ, ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಆಕೆ ಇಲ್ಲಿಗೆ ಬರುವಳು. ಸಂದೇಹವಿದ್ದರೆ ನಿನ್ನ ತಾಯಿಯನ್ನು ಕೇಳಿ ಪರಿಹರಿಸಿ ನಾನಿಲ್ಲಿ ಬರುವೆ. ಹೋದ ಸಂಶಯದ ವಿಷ ಬೀಜವನ್ನು ನನ್ನ ಹೃದಯ ಕ್ಷೇತ್ರದಲ್ಲಿ ಬಿತ್ತಿ ಹೊರಟು ಹೋದರು. ಆ ವಿಷ ಬೀಜವು ಮೊಳೆತು ಮರವಾಗಿ ತನ್ನ ವಿಷಮಯ ಫಲವನ್ನು ಯಾರಿಗೆ ತಿನ್ನಿಸುವುದೋ ನಾ ಕಾಣ. ಹೇ ವಿಧಾತ,